ಹಿಂಗೆಲ್ಲ ಇದು ಹುಡುಗಿರ್ ಮಾಡೋದು. ನೋಡು ಅದನ್ನೇ ತೂಗ್ತಾ ಇಲ್ವಾ? ನಾನು ಎಂಬಂತಹ ಒಂದು ಕತೆ ಬರುತ್ತೆ. ಆ ಶಿವಪುರಾಣದ ಕಥೆಯನ್ನ ಪೂರ್ತಿಯಾಗಿ ಕೆತ್ತನೆಯನ್ನ ಮಾಡಿರುವಂತದ್ದು. ಸೊ ಎಲ್ಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮನ್ನು ಕೂಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ನಾನು ಕರೆಕ್ಟಾಗಿರೋದು ಹೋಮ್ಸ್ ಕೆಫೆಲ್ ಇದ್ದೀನಿ, ಯಾಕಂದರೆ ಒಂದು ಕಂಟೆಂಟ್ ಶೂಟ್ ಇತ್ತು. ಸೊ ಅದಕ್ಕೆ ಬಂದಿದ್ದೆ. ನೋಡಿ ಗೈಸ್, ನಮ್ಮ ಹುಡುಗಿ ಹಾಕ ಬಂದಿರೋದು. ಅವ್ರ ಹುಡುಗಿರ ಕಾಲೇಜ್ ಮುಗಿಸ್ಕೊಬಿಟ್ಟು ಇಲ್ಲಿ ಹುಡುಗಿ ಹಾಕ ಬಂದ್ಬಿಟ್ಟು ಒಬ್ಬನೇ ಬಂದಿದ್ದೆ ಅಂತ ಹೇಳ್ತಾ ಇರೋದು. ಒಬ್ಬನೇ ಬಂದಿದ್ದೆ ಅಂತ ಹೇಳ್ತಾ ಇರೋದು. ಸಿದ್ದು ಅಂತ ನಮ್ಮ PU ಫ್ರೆಂಡ್ ಹೆಂಗವನೆ. ಯಾವ ಬೋಳೆ ಮಗ ಹೇಳಿದ್ರಿ ಫ್ರೆಂಡ್ಸ್? ಇಲ್ಲಿ ನಮ್ ಶೋಕ್ದಾರ್ಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮ್ ಶೋಕ್ದಾರ್ ಇವರು ಪ್ರೀತು ಅಂತ. ನಮ್ ಶೋಕ್ದಾರ್ ಹೆಂಗವ್ರೆ, ಇದು ಹಾಸನ್ಗೆ ಟಾಪ್ 2ನೇ ಪ್ರೈಸ್ ಇರೋದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹಲೋ, ಬಾರೋ ಕೆಳಗಡೆ. ಬಂದೀನಿ, ಬಾ, ನಿಮ್ಮ ಮನೆ ಕೆಳಗಡೆ ಇದ್ದೀನಿ. A few moments later. ಸೊ ಈಗ ವಿಡಿಯೋ ಶೂಟಿಗೆ ಹೋಗ್ತಿದ್ದೀನಿ, ದುದ್ದ ಆಸೆಕೆರೆಗೆ. ಸೊ ವಿಡಿಯೋಸ್ ಹೆಂಗಿರುತ್ತೆ ಅಂತೆಲ್ಲ ಹೇಳ್ತೀನಿ ಪ್ರತಿಯೊಂದು. ಇಲ್ಲಿ ನಮ್ಮ ತಿಲಕವರು ಬಿಂಗೋ ತರಕ್ಕೆ ಹೋಗೋರು. ಈಗ ಹೋಗ್ತಿದ್ದೀವಿ. ಯಾವ ಸ್ಕೂಲು? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಇವಾಗ ನಾವು ರೀಚ್ ಆಗಿರೋದು ದೇವಸ್ಥಾನ ಬಂದ್ಬಿಟ್ಟು ಓಂಕಾರೇಶ್ವರ ಟೆಂಪಲ್ಲು. ಸೊ ಇದು ಲೊಕೇಟ್ ಆಗಿರೋದು ದುದ್ದ ಹತ್ರ. ಸೊ ನೋಡ್ಕೋಬೋದು ಹೆಂಗೈತೆ ಅಂತ. ಈಗ ಫಸ್ಟ್ ಇದೆ ಅಂಡ್ ಇವತ್ತು ವಿಡಿಯೋ ಬರುತ್ತೆ ನೋಡಿ. ಇವತ್ತು ಪಕ್ಕ ನೀವೆಲ್ಲ ಬರ್ತೀರಾ ಬಿಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಾಯ್ ಗಾಯ್ಸ್, ನಾನಿವತ್ತು ಆ್ಯಕ್ಚುಲಿ ಮನುಗೌಡ ಅವರ ಬ್ಲಾಗಿಗೆ ಬಂದುಬಿಟ್ಟಿದ್ದೀನಿ, ನನ್ನ ಬ್ಲಾಗಿಂದ. ಇವತ್ತು ಒಂದು ವಿಡಿಯೋ ಶೂಟ್ ಇತ್ತು, ನಾನು ಅವರು ಸೇರಿ ಮಾಡ್ತಾ ಇರೋದು. ವಿಡಿಯೋ ಶೂಟಿಗೆ ಬಂದಿದ್ದೀವಿ. ನೋಡೋಣ ಇವತ್ತು ಹೆಂಗೆ ವಿಡಿಯೋ ಆಗುತ್ತೆ ಅಂತ. ನಾನಂತೂ ಏನು ತಲೆಯಲ್ಲಿ ಏನು ಇಟ್ಕೊಂಡಿಲ್ಲ, ಎಲ್ಲ ಅವನಿಗೆ ಬಿಟ್ಬಿಟ್ಟಿದ್ದೀನಿ. ಮನು ಹೆಂಗೆ ಹೇಳ್ತಾ ನಂಗೆ ಮಾಡೋದು. ನನ್ನ ವರ್ಡ್ಸ್ ಕೂಡ ನನಗೇನು ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನು ನಾನು ಹೇಳ್ತೀನಿ. ಅದು ರೀಲ್ಸ್ ಆಗಿ ಬರುತ್ತೆ, ರೀಲ್ಸಲ್ಲಿ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಅದು ಯಾವತ್ತು ಎಡಿಟ್ ಆಗುತ್ತೆ ಗೊತ್ತಿಲ್ಲ, ಇದು ಯಾವತ್ತು ಎಡಿಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತೇ ಹಾಕ್ತೀನಿ ಅಂತ ಅಂದಿದ್ದಾನೆ, ನೋಡೋಣ. ನನ್ನ ಬ್ಲಾಗಿಂತ ಇವನ ಬ್ಲಾಗಲ್ಲೇ ಜಾಸ್ತಿ ಮಾತಾಡ್ತಾಯಿದ್ದೀನಿ. ನಾನು ಬ್ಲಾಗ್ ಮಾಡ್ತಾ ಇಲ್ಲ ಇವತ್ತು, ಅವ್ನು ಬ್ಲಾಗ್ ಮಾಡ್ತಾ ಇದ್ದಾನೆ. ಮಾಡಲಿ, ಆಲ್ ದ ಬೆಸ್ಟ್. ನಾನು ಅವನಿಗೆ ಹೇಳಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗೆ ನಮ್ಮ ಅಕ್ಕ ಇದ್ದಾಳೆ ಅಲ್ಲಿ ಅಲ್ಲಿ ಅದು ನಮ್ಮಕ್ಕ. ನಾನು ನಮ್ಮಕ್ಕ, ಅವನು ಮತ್ತು ಅವ್ನ ಫ್ರೆಂಡ್ ಬಂದಿರೋದು. ನನ್ನವಕ್ಕೆ ಯಾವುದಕ್ಕೂ ಮೀಮ್ಸ್ ಏನೋ ಹಾಕ್ಬಿಡ, ನನ್ನ ಕ್ಯೂಟಾಗಿರುತ್ತೆ ಏನಾದರೂ ಹಾಕ್ಬಿಡು. ಓಕೆ, ಅದು ಬಿಟ್ಟರೆ ಇಲ್ಲಿ ಚೆನ್ನಾಗಿದೆ. ನಾನಿಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ಮನುನೇ ಕರ್ಕೊಂಬಂದಿದ್ದು. ನನಗೆ ಗೊತ್ತೇ ಇಲ್ಲ, ಇಲ್ಲಿ ಲೊಕೇಶನು ಗೊತ್ತಿರಲಿಲ್ಲ, ಅಡ್ರೆಸ್ ಏನೂ ಗೊತ್ತಿರಲಿಲ್ಲ. ಅವ್ರು ಕರ್ಕೊಬಂದಿದ್ದು. ಅವನು ಮತ್ತು ಅವ್ನ ಫ್ರೆಂಡ್ ಬಂದಿದ್ದಾರೆ. ಟೆಂಪಲ್ ಹೆಂಗಿದೆ ನೋಡ್ತೀರಾ, ಅವ್ನು ತೋರಿಸಿದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಮೇಲೆ ಹಂಗೆ ತೋರಿಸ್ಬಿಡ್ತೀನಿ. ಸಕ್ಕತ್ತಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು. ಅದಲ್ದಲ್ಲೇ ಇಲ್ಲಿ ಫುಲ್ಲು ಇದಿದೆ, ಚಿಕ್ಕ ಚಿಕ್ಕ ಮನೆ ಥರ ಇದೆ. ಆ ಕಡೆನೂ ಇದೆ. ಇಟ್ ಈಸ್ ವೆರಿ ನೈಸ್. ಇದು ಎಡಿಟ್ ಆಗಿ ಹೆಂಗೆ ಆಗ್ತಾನೆ ಅಂತ. ಅವನು ಫುಲ್ಲು ಅಲ್ಲಿ ಪೂಜಾ ರೈನರು ಅವ್ರ ಹತ್ರ ಫುಲ್ ಮಾತಾಡ್ತಾ ಇದ್ದಾನೆ. ಮಾತಾಡಿ ರೀಲ್ಸಲ್ಲಿ ಅಂತಲ್ಲ, ಇಲ್ಲಿ ಅಲ್ಲಿ ಟಾಕ್ ನಡೀತಾ ಇದೆ. ಇಲ್ಲಿ ನಮ್ಮ ಗಣೇಶ ಇದ್ದಾರೆ ಒಳಗೆ. ಅದು ಬಿಟ್ಟರೆ ಎಷ್ಟು 2 ಮಿನಿಟ್ಸ್ ಮಾತಾಡಿದ್ದೀನಿ ಇವನ್ ಬ್ಲಾಗಲ್ಲಿ. ಅಲ್ಲಿ ಟೆಂಪಲ್ ಒಳಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಏನು ಗೊತ್ತಾ, ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಈ ಕಡೆ ಕ್ಲಾರಿಟಿ ಫುಲ್ ಇದೆ. ನಾನು ಹಿಂಗೆ ಟರ್ನ್ ಆದರೆ ಫುಲ್ ಬ್ಲ್ಯಾಕ್, ಈ ಕಡೆ ಟರ್ನ್ ಆದರೆ ಫುಲ್ ವೈಟ್ ಇದೆ. ನನ್ನ ಮೋಸ್ಟ್ ಫೇವ್ರೇಟ್ ಕಲರ್ ಇಲ್ಲೂ ಹಾಕ್ಕೊಂಡ್ಬಂದಿದ್ದೀನಿ ಇವತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದೇನಾ ಹೇಳಿ? ಇವನ್ ಬ್ಲಾಗಲ್ಲಿ ಇದ್ದೀನಲ್ಲ, ನನ್ನ ಬ್ಲಾಗಲ್ಲೆಲ್ಲ ಹೇಳ್ತಾರೆ, ಇವ್ರ ಬ್ಲಾಗಲ್ಲಿ ಹೇಳ್ಬೇಕು. ಈಗ ನೋಡಲ್ಲಿ ಸನ್ಸೆಟ್ ಆಗ್ತಾ ಇದೆ. ಇದನ್ನೆಲ್ಲ ತೆಗಿಯಲ್ಲ, ಬೇಡದೇ ತೆಗಿತಾನೆ. ಕ್ಯಾಮ್ರಾಮ್ಯಾನ ನೀನು? ಗಿಂಬಲ್ಗೂ ಅದಕ್ಕೂ ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿ ನಿಂದ್ರಲ್ಲಿ ಬರ್ತಾ ಇಲ್ಲ.
ನಿಜ ಹೇಳ್ತಾರದು. ಮನು ವ್ಲಾಗ್ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇದು ತೋರಿಸ್ಬೇಕು ಅನಿಸ್ತು. ಏನಂತ ಅಂದರೆ ಇಲ್ಲಿ ಏನು ಟೆಂಪಲ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಟೆಂಪಲ್ ಹೆಂಗೆ ಕಾಣಿಸ್ತಾ ಇದೆ ಅದನ್ನೇ ಸ್ಮಾಲ್ ಚಿಕ್ಕದಾಗಿ ಇಲ್ಲಿ ಮಾಡಿರೋದು. ನಿಮಗೆ ದೊಡ್ಡದಾಗಿ ಫೋನಲ್ಲಿ ಕವರ್ ಆಗಿಲ್ಲ ಅಂದರೆ ಇದನ್ನು ಸ್ನ್ಯಾಪ್ ಹಾಕ್ಬಿಡಿ. ಯಾರ್ಯಾರೆಲ್ಲ ಸ್ನ್ಯಾಪ್ ಹಾಕ್ತಾರೋ ಸ್ನ್ಯಾಪ್ ಲವರ್ಸ್ ನಂತರ ಅವರು ದೊಡ್ಡದನ್ನ ಇದನ್ನ ಹಾಕೋಕ್ಕಾಗಿಲ್ಲ ಅಂದರೆ ಹಿಂಗೆ ಕವರ್ ಆಗಿಲ್ಲ ಅಂದರೆ ಹಿಂಗೆ ಸಣ್ಣದು ತೊಗೊಂಡು ಹಿಂಗೆ ಹಾಕ್ಬಿಡ್ಬೇಕು. ಚೆನ್ನಾಗಿದೆಯಲ್ಲ. ಮೇಲ್ಗಡೆ ಅಂತೂ ನೋಡೋಕ್ಕಾಗಲ್ಲ, ಇಲ್ಲಿಂದ ಮೇಲೆ ನೋಡ್ಬೋದು. ಅಲ್ಲ ಎಂಥ ಜನಗಳು ಇದನ್ನ ಕಿತ್ತಾಕ್ಬಿಟ್ಟಿದಾರಲ್ಲ, ಕಿತ್ತೋಗ್ಬಿಟ್ಟಿದೆ. ಇದು ಇತ್ತು ಅನಿಸುತ್ತೆ ಜನಗಳು ನೋಡಿ. ಅದಕ್ಕೆ ಯಾಕೆ ಬಿಡಲ್ಲ ಹಳೆ ಕಾಲದ್ದೆಲ್ಲ ಉಳಿಯಲ್ಲ ಅಂದರೆ ಇದಕ್ಕೇ ಅದೆರಡು ಕಿತ್ತಿದ್ದಾರೆ. ಸೋ ಸ್ಯಾಡ್. ಈ ಸೈಡ್ ಏನು ಮಾಡಿದ್ದಾರೆ, ಈ ಸೈಡು ಹಂಗೆ ಫಿನಿಶಿಂಗ್ ಕೊಟ್ಟಿದ್ದಾರೆ, ಬಟ್ ಅಲ್ಲೂ ಕಿತ್ತಾಕಿದ್ದಾರೆ. ಕಾಣಿಸ್ತಾ ಇದೆಯಾ? ಟೆಂಪಲ್ ಈ ಥರ ಇಲ್ಲ, ಇದೆಲ್ಲ ಕಾಂಪೌಂಡ್ ಇಲ್ಲ. ಇದೇನು ಕಾಣಿಸ್ತೈತಲ್ಲ ಈ ಥರ ಇದೆ. ಎಲ್ಲ ತೋರಿಸಿದ್ ನಾನು ಎಲ್ಲ ನನ್ನ ವ್ಲಾಗಲ್ಲಿ ಆಗಿದ್ರೆ ಎಲ್ಲ ತೋರಿಸಿದೆ. ನೋಡಿ ಬ್ಲ್ಯಾಕ್ ಕಲರ್ದು ಕಲ್ಲಿಂದ ಕೆತ್ತಿರೋದಿದು ಆರ್ನಿಮೆಂಟ್ಸ್. ಓಕೆ, ಮುಟ್ಟಲ್ಲ. ಅವನು ಅವಾಗಿಂದ ವಿಡಿಯೋ ಮಾಡಿ 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 ನನ್ನ ಸ್ಟೋರೇಜ್ ಹೋಗ್ತಾ ಇದೆ. ಹೆಂಗೆ ನೋಡ್ತಾನೆ. ಇಲ್ಲಿ 9 ನವಗ್ರಹ ಇರೋದು. ಇಲ್ಲಿ ಈ ಕಡೆದು ಅನಿಸುತ್ತೆ, ಆ ಕಡೆ ನವಗ್ರಹ, ಈ ಕಡೆ ಸಪ್ತ ಮಾತೃಕೆಯರು ಅಂತ ಇದೆ. 7 ಅನಿಸುತ್ತೆ ಸಪ್ತ ಮಾತೃಕೆ ಅಂದರೆ. ಅದು ನವಗ್ರಹ ಅಂದರೆ 9 ಬರುತ್ತೆ. ಇಲ್ಲಿ ಇದು ಚೌಟ್ರಿ ಮಾಡ್ತಾ ಇದ್ದಾರೆ ಐ ಗೆಸ್. ಅಲ್ಲ, ತಪ್ಪು ಹೇಳಿದ್ರೆ ಆಮೇಲೆ ರಾಂಗ್ ಆಗಿಬಿಡುತ್ತೆ. ಹೋಮ ಮಾಡೋಕ್ಕದು. ಹಾಯ್, ನಾನಿವತ್ತು ಓಂಕಾರೇಶ್ವರಿ ಟೆಂಪಲ್ಗೆ ಬಂದಿದ್ದೀನಿ. ಇದು ಲೊಕೇಟ್ ಆಗಿರೋದು ನಮ್ಮ ಹಾಸನಲ್ಲಿ. ಜಸ್ಟ್ ಎಷ್ಟು ಕಿಲೋಮೀಟ್ರು? ನೋ ಕಾಮೆಂಟ್ಸ್. ನೋಡು, ಅದನ್ನೇ ತೂಗ್ತಾ ಇಲ್ವಾ? ನಾನು ತೂಗ್ತಿದ್ದೀನಿ. ಸ್ಯಾಂಡ್ಸ್ಟೋನ್ ಎಂಬಂತಹ ಕಲ್ಲಿನಿಂದ ಒರಿಸ್ಸಾ ಭುವನೇಶ್ವರ ಎಂಬಂತಹ ಒಂದು ಕತೆ ಬರುತ್ತೆ. ಆ ಶಿವಪುರಾಣದ ಕಥೆಯನ್ನ ಪೂರ್ತಿಯಾಗಿ ಕೆತ್ತನೆಯನ್ನ ಮಾಡಿರುವಂತದ್ದು. ವಿಶೇಷವಾಗಿ ಈ ದೇವಸ್ಥಾನಕ್ಕೆ 800 ವರ್ಷಗಳ ಕಾಲ ಇತಿಹಾಸ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನವನ್ನ ಸ್ಯಾಂಡ್ಸ್ಟೋನ್ ಎಂಬಂತಹ ಕಲ್ಲಿನಿಂದ ಒರಿಸ್ಸಾ ಭುವನೇಶ್ವರದಲ್ಲಿರುವಂತಹ ಇಂದ್ರಮಣಿ ಎಂಬಂತಹ 45 ಜನರು 15 ವರ್ಷಗಳ ಕಾಲ ಕೆತ್ತನೆಯನ್ನ ಮಾಡಿ ದೇವಸ್ಥಾನವನ್ನ ನಿರ್ಮಾಣವನ್ನ ಮಾಡಿರುವಂತದ್ದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನಂತಾರೆ ಫಸ್ಟ್ ಏನ್ ಹೇಳ, ಸೊ ಇದು ಹಿಡ್ಕೊಳ್ಳಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.